ಮಧ್ಯಪ್ರದೇಶದ ಭೂತಾನ್ ರೈಲ್ವೆ ನಿಲ್ದಾಣದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ಪತ್ನಿ ಪದ್ಮಾ ಅವರಿಗೆ ರೈಲಿನಲ್ಲಿ ಪೊಲೀಸರು ಎಳೆದುಕೊಂಡು ಹೋಗುವಾಗ ತಲೆಗೆ ಪೆಟ್ಟಾಗಿದ್ದು, ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದು, ಪೊಲೀಸರು ಮಾನವೀಯತೆ ಇಲ್ಲದೆ ನಡೆದುಕೊಂಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಮಧ್ಯೆ ಪ್ರವೇಶಿಸಿ ರಕ್ಷಣೆ ನೀಡುವಂತೆ ಮಧ್ಯಪ್ರದೇಶ ಸರ್ಕಾರಕ್ಕೆ ತಿಳಿಸಿ ಅಮಾನವೀಯವಾಗಿ ನಡೆದುಕೊಂಡ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಬೇಕೆಂದು ಕುರುಬೂರು ಶಾಂತಕುಮಾರ್ ಅವರ ಪತ್ನಿ ಆಗ್ರಹಿಸಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಹಾಗೂ ಕಬ್ಬು ಬೆಳೆಗಾರರ ಸಂಘ ಇವರ ವತಿಯಿಂದ ಫೆಬ್ರವರಿ 13 ರೈತರ ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಿಂದ ಮಹಿಳೆಯರು ಸೇರಿ ನೂರಾರು ರೈತರು ರೈಲಿನ ಮೂಲಕ ಹೋಗುತ್ತಿದ್ದ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಭೂತಾನ್ ರೈಲ್ವೆ ನಿಲ್ದಾಣದಲ್ಲಿ ನೂರಾರು ಪೊಲೀಸರು ನಿದ್ರೆಯಲ್ಲಿದ್ದ ನಮ್ಮನ್ನು ಬಂಧಿಸಲು ಮುಂದಾದರು. ನಾವು ವಿರೋಧ ವ್ಯಕ್ತಪಡಿಸಿದಾಗ ಪೊಲೀಸರು ಎಲ್ಲ ಬೋಗಿಗಳಿಗೂ ಬಂದು ಮಹಿಳೆಯರು ಸೇರಿದಂತೆ ನಮ್ಮನ್ನು ದನಗಳಂತೆ ಎಳೆದುಕೊಂಡು ಬಂದಿದ್ದಾರೆ. ಕೇಂದ್ರ ಸರ್ಕಾರದ ರೈತ ವಿರೋಧವನ್ನು ಖಂಡಿಸಿ ಕರ್ನಾಟಕ ರೈತರು ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡುವುದರ ಮೂಲಕ ರೈತ ವಿರೋಧಿ ನೀತಿಯನ್ನು ಖಂಡಿಸಿದ್ದಾರೆ. ನಾನು ಪದ್ಮಾ ಶಾಂತಕುಮಾರ್ ಅಂತ, ಕುರುಬೂರು ಶಾಂತಕುಮಾರ್ ಅವರ ಮಿಸಸ್ಸು. ನಾವು ದೆಹಲಿ ಕಡೆಗೆ ಹೊರಟಿದ್ದಾಗ ಭೋಪಾಲ್ನಲ್ಲಿ ಮಧ್ಯರಾತ್ರಿ 12:30 ಅಷ್ಟೊತ್ತಲ್ಲಿ ಏಕಾಏಕಿ ಪೊಲೀಸ್ನವರು ಬಂದು ನಮ್ಮನ್ನು ಬೋಗಿಯಿಂದ ಎಳೆದು ಹೊರಗಡೆ ಹಾಕಿದ್ದಾರೆ. ಮತ್ತು ವಿಕೃತವಾಗಿ ನಡ್ಕೊಂಡಿದ್ದಾರೆ. ನಮ್ಮ ಜೊತೆಲಿ ಮೈ ಮೇಲೆ ಕೈ ಮಾಡೋದೊಂದು ಬಿಟ್ಟು ದರ ಎಳೆದು ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ. ಅದರಿಂದ ಟ್ರೈನಿಂದ ಎಳೆಯುವಾಗ ನಾನು ಕೆಳಗಡೆ ಬಿದ್ದೊಂದು ತಲೆಗೆ ಏಟಾಗಿದೆ. ಜೊತೆಗೆ ಕಾಲು ತುಂಬಾ ಏಟಾಗಿದೆ. ಜೊತೆಗೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಇದರಿಂದ ಅವರು ಪ್ರಥಮ ಚಿಕಿತ್ಸೆ ಕೊಡಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸರಿಯಾದ ಟ್ರೀಟ್ಮೆಂಟು ಕೊಡಿಸ್ತೇನೆ, ಬ್ಯಾಂಡೇಜನ್ನು ಹಾಕ್ಸೋಕ್ಕೆ ಬಿಡ್ದೇ ಕರ್ಕೊಂಬಂದಿದ್ದಾರೆ. ನನಗೆ ತುಂಬಾ ಹಿಂಸೆ ಮಾಡಿರೋದ್ರಿಂದ ನನಗೆ ತುಂಬ ಮಾನಸಿಕವಾಗಿ ನೋವಾಗಿದೆ. ನನಗೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕಾನೂನು ಇದಕ್ಕೆ ನಮಗಾಗಿರೋ ಅನ್ಯಾಯಕ್ಕೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಪದ್ಮಾ ಶಾಂತಕುಮಾರ್ ಅಂತ, ಕುರುಬೂರು ಶಾಂತಕುಮಾರ್ ಅವರ ಮಿಸಸ್ಸು. ನಾವು ದೆಹಲಿ ಕಡೆಗೆ ಹೊರಟಿದ್ದಾಗ ಭೋಪಾಲ್ನಲ್ಲಿ ಮಧ್ಯರಾತ್ರಿ 12:30 ಅಷ್ಟೊತ್ತಲ್ಲಿ ಏಕಾಏಕಿ ಪೊಲೀಸ್ನವರು ಬಂದು ನಮ್ಮನ್ನು ಬೋಗಿಯಿಂದ ಎಳೆದು ಹೊರಗಡೆ ಹಾಕಿದ್ದಾರೆ. ಮತ್ತು ವಿಕೃತವಾಗಿ ನಡ್ಕೊಂಡಿದ್ದಾರೆ. ನಮ್ಮ ಜೊತೆಲಿ ಮೈ ಮೇಲೆ ಕೈ ಮಾಡೋದೊಂದು ಬಿಟ್ಟು ದರ ಎಳೆದು ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ. ಅದರಿಂದ ಟ್ರೈನಿಂದ ಎಳೆಯುವಾಗ ನಾನು ಕೆಳಗಡೆ ಬಿದ್ದೊಂದು ತಲೆಗೆ ಏಟಾಗಿದೆ. ಜೊತೆಗೆ ಕಾಲು ತುಂಬಾ ಏಟಾಗಿದೆ.